ನಗರಸಭೆ ವ್ಯಾಪ್ತಿಯಲ್ಲಿ 86% ಎಸ್ಐಆರ್ ಮುಗಿದಿದೆ. 50,396 ಮತದಾರರ ಪೈಕಿ 7,635 ಮತದಾರರು ಈ ತನಕ ಎಸ್ಐಆರ್ ಬಗ್ಗೆ ಪ್ರಶ್ನೆಯೇ ಮಾಡಿಲ್ಲ. ಅವರನ್ನ ಸಂಪರ್ಕಿಸಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ನಮ್ಮ ಬಿಎಲ್ಎ ತಂಡ ನಿರಂತರ ಪ್ರಯತ್ನಿಸುತ್ತಿದೆ ಎಂದು ಪೌರಾಯುಕ್ತ ಎಚ್.ಕೆ. ನಾಗಪ್ಪನವರು ತಿಳಿಸಿದರು. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮತಗಟ್ಟೆಗಳಲ್ಲಿ ಅವರ ಹೆಸರು ಇದೆ. ಅವರಿಗೆ ನಾವು ಗಣತಿ ನಮೂನೆಗಳನ್ನು ಕೊಡೋಕ್ಕೆ ಬಿಎಲ್ಒಗಳು ಹೋಗಿದ್ದಾರೆ. ಈಗಾಗಲೇ 2ರಿಂದ 3 ಬಾರಿ ಈಗಾಗಲೇ ಭೇಟಿಯನ್ನು ಮಾಡಲಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಇಲ್ಲ ಅಂತ ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಗೆ ತಾತ್ಕಾಲಿಕ ಗೈರು ಮತದಾರರು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ದೀವಿ. ಇನ್ನು ಅವರೇನಾದರೂ ಇಲ್ಲೇ ನಮ್ಮ ಮತದಾನವನ್ನು ಮುಂದುವರ್ಸ್ಕೊತೀವಿ ಅಂತ ಹೇಳಿದರೆ ಅವರು ಸಂಬಂಧಪಟ್ಟ ಬಿಎಲ್ಒನ ಕನ್ಸರ್ನ್ ಮಾಡಿಬಿಟ್ಟು ಗಣತಿ ನಮೂನೆ ತಗೋಬೇಕಾಗತ್ತೆ. ಹಾಗೂ ಅವ್ರು ತೊಗೊಂಡಿಲ್ಲ ಅಂತ ಹೇಳಿದರೆ ಅವ್ರ ಮತದಾನದ ಹಕ್ಕನ್ನು ಇಲ್ಲಿ ನಾವು ಅವರು ಗೈರು ಮತದಾರ ಅಂತ ಕೊಂಡಿದ್ರೆ ಅವರನ್ನು ಡಿಲೀಟ್ ಮಾಡ್ತೀವಿ. ಇಲ್ಲಿನ ಪುರಸಭೆ ಭವನದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕುರಿತು ಸಮಾಲೋಚನಾ ಸಭೆಯಲ್ಲಿ 100% ಯಶಸ್ವಿ ಎಸ್ಐಆರ್ ಪೂರೈಸಿದ ಬಿಎಲ್ಎ ಜ್ಯೋತಿ ಅವರನ್ನ ಸನ್ಮಾನಿಸಿ ಮತಗಟ್ಟೆ ಅಧಿಕಾರಿ ನಿಕ್ಸನ್ ಗೊನ್ವಾಲಿಸ್ ಅವರನ್ನ ಅಭಿನಂದಿಸಿ ಅವರು ಮಾತನಾಡುತ್ತಾ 10% ಜನರು ಎಸ್ಐಆರ್ ಫಾರಂ ಪಡೆದಿದ್ದು ಅವರು ತಕ್ಷಣ ಬಿಎಲ್ಎ ಅಥವಾ ಬಿಎಲ್ಒಗಳಿಗೆ ಅರ್ಜಿಯನ್ನ ಹಿಂದಿರುಗಿಸಿ ಎಂದು ಮನವಿಯನ್ನ ಮಾಡಿದರು. ಕೆಲವರು ಮತದಾರರ ಪಟ್ಟಿಯಿಂದ ನಮ್ಮ ಹೆಸರನ್ನ ತೆಗೆದು ಹಾಕುವುದಿಲ್ಲ ಎಂಬ ವಿಶ್ವಾಸದಲ್ಲಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರಬೇಕು ಎಂದು ಬಯಸುವವರು ಎಸ್ಐಆರ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅನಿವಾರ್ಯ ಎಂದು ತಿಳಿಸಲಾಯಿತು. ದಯಮಾಡಿ ಈ ಎಸ್ಐ ವಿಚಾರದಲ್ಲಿ ತಾವು ಜನರಿಗೆ ಒಂದು ತಿಳುವಳಿಕೆಯನ್ನು ನೀಡಬೇಕು, ಅರಿವು ಮೂಡಿಸಬೇಕು. ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಆದೇಶವನ್ನು ಪಾಸ್ ಮಾಡ್ತಾರೆ. ಏನಂತ, ಯಾರಿಗೆ ಮತದಾರರ ಹಕ್ಕಿಲ್ವೋ ಅವರಿಗೆ ನಮ್ಮ ಸರ್ಕಾರದ ಗ್ಯಾರಂಟಿ ಸಿಗೋದಿಲ್ಲ. ಇಲ್ಲಿ ಮೆಸ್ಕಾಂನವರು ಈ ಗೃಹ ಜ್ಯೋತಿ ವಿಚಾರದಲ್ಲಿ ಸರ್ವೆ ಮಾಡ್ತಾರೆ. ನೀವು ನೋಡ್ಬೋದು, ಹಲಸಿನ ಮರ, ಮಾವಿನ ಮರ ಕೆಳಗೆಲ್ಲ ಜನ ಬಂದು ಕೊಡ್ತಾ ಇದ್ದಾರೆ ಅವರು ಮೀಟರ್ ನಂಬರ್ನ. ಅದ್ರ ಎಲ್ಲಿ ನಮಗೆ ಸಿಗ್ತಕ್ಕಂಥ ಉಚಿತ ವಿದ್ಯುತ್ ಹೋಗ್ಬಿಡುತ್ತೋ ಅಂತ. ಗೃಹಲಕ್ಷ್ಮಿ ವಿಚಾರದಲ್ಲೂ ಹೇಳಿದ್ದಾರೆ, ಯಾವ ಸೊಸೈಟಿನೂ ಕೊಡಿಸೋಕ್ಕಿಲ್ಲ. ಪಕ್ಕಿ ಕೊಡ್ದಿದ್ರು ಅಡ್ಡಿಲ್ಲ ಮಾರ್ರ, ನಮ್ದು ಹೆಸರು ಕರೆಕ್ಟ್ ಮಾಡ್ರಿ ನೀವು ಅಂದರೆ ಅರ್ಥ ಆಯ್ತಾ? ನಮ್ಮ ಹಕ್ಕುಗಳಿಗೆ ಎಲ್ಲಿ ತುಚಿ ಆಗ್ಬಿಡುತ್ತೋ. ಈ ಸಂದರ್ಭದಲ್ಲಿ ಪಿಎಒ ಸದಾನಂದ ಸ್ವಾಮಿ, ಸಮಾಜ ಕಲ್ಯಾಣಾಧಿಕಾರಿ ಸುರೇಶ್ ಸಹಾನೆ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪಿಎಲ್ ಶಿವಪ್ರಕಾಶ್, ಪ್ರಮುಖರಾದ ಫರ್ನಾಂಡಿಸ್, ಮದನ್, ಡಾಕ್ಟರ್ ಅನ್ನಪೂರ್ಣ, ಪ್ರತಿಭಾ, ಮಮತಾ ಕೆಎಸ್, ಪ್ರಶಾಂತ್ ವರ್ಣಿಕರ್, ಡಾಕ್ಟರ್ ಅರುಣ್ ಇತರರು ಹಾಜರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ.